ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಗುರುಗೋಚಾರ ಶುರು ಆಗ್ತಾ ಇದೆ. ಗುರುಗೋಚಾರದಲ್ಲಿ ಯಾವೆಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ನೋಡ್ತಾ ಹೋಗೋಣ. ಯಾಕೆಂದ್ರೆ ಗುರುವಿನ ಪ್ರವೇಶ ಇದೆಯಲ್ಲ, ಅತಿ ಪ್ರಮುಖವಾದದ್ದು. ಪ್ರತಿಯೊಬ್ಬ ಮನುಷ್ಯನ ಮೇಲೂ ಕೂಡ ಈ ಗುರುವಿನ ಒಂದು ಅನುಕರಣೆ ಏನಿದೆ, ಅಂದ್ರೆ ಗುರುವಿನ ಆಶೀರ್ವಾದ ಏನಿದೆ, ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳಿಗೂ ಬೇಕಾಗಿರೋದು ಗುರುಬಲ. ಮಗು ಹುಟ್ಟದಾಗಿಂದ ಹಿಡಿದು ಮಕ್ಕಳು ವಿದ್ಯಾಭ್ಯಾಸದವರೆಗೂ, ಕೊನೆಗೆ ಮದುವೆವರೆಗೂ, ನೆಕ್ಸ್ಟ್ ಮಕ್ಕಳಾಗೋ ವಿಚಾರದಲ್ಲಿ, ತನ್ನ ಉದ್ಯೋಗದ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗುರುವಿನ ಭವಿಷ್ಯವನ್ನ ಕೇಳ್ತಿರ್ತಾರೆ. ಯಾಕೆಂತಂದ್ರೆ ಮದುವೆ ಅಂತ ಬಂದಾಗ ನನಗೆ ಗುರುಬಲ ಇದೆಯಾ ಅಂತ ಕೇಳಿ ಅಂತಾರೆ. ಜೊತೆಗೆ ಮಕ್ಕಳಾಗೋ ವಿಚಾರ ಬಂದಾಗ ನನ್ನ ಮಗುಗೆ ಮಕ್ಕಳಾಗೋ ಒಂದು ಗುರುಬಲ ಇದೆಯಾ ನೋಡಿ ಅಂತಾರೆ. ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಗುರುಬಲ ಇದೆಯಾ ನೋಡಿ ಅನ್ನೋದು ಹೇಳ್ತಾನೆ ಇರ್ತಾರೆ. ಹಾಗಾಗಿ 12 ರಾಶಿಗಳ ಮೇಲೂ ಸಂಚಾರ ಮಾಡುವಂತಹ ಈ ಒಂದು ಗುರುವಿನ ಪ್ರವೇಶ ಅತಿ ಪ್ರಮುಖವಾದದ್ದು. ಹಾಗಾಗಿ ಮೊದಲನೇದಾಗಿ ಬಚಕ್ರದಲ್ಲಿ ಶುರುವಾಗುವಂತಹ ಒಂದು ಮೇಷರಾಶಿಯ ಮೇಲೆ ಈ ಒಂದು ಗುರುವಿನ ಸಂಚಾರ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ಆಲ್ರೆಡಿ 7.5 ಶುರುವಾಗಿದೆ. 7.5 ಪರಿಣಾಮದಲ್ಲಿ ಏನಾಗ್ತಾ ಇದೆ, ಸಾಕಷ್ಟು ಬಳಲಿದರಕ್ಕೆ ಲಾಭಾಧಿಪತಿ ನಷ್ಟದಲ್ಲಿ, ಅಂದ್ರೆ ವ್ಯಯಿಗೆ ಕುಳಿತಿರ್ಬೇಕಾದ್ರೆ ಏನಾಗುತ್ತೆ, ನಷ್ಟ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ಏನು ಸಂಪಾದನೆ ಮಾಡಿದಂತಹ ದುಡಿಮೆಗಳೆಲ್ಲ ಖರ್ಚಾಗಿ ಹೋಗ್ತಾ ಇದೆ, ಅನಾವಶ್ಯಕ ಖರ್ಚುಗಳಾಗ್ತಾ ಇದೆ. ಕೆಲವು ನೋಡಿ ತುಂಬಾ ದುಡಿತಾರೆ, ಹಣ ತುಂಬಾ ಬಂದ್ ಕೈ ಸೇರುತ್ತೆ, ಆದ್ರೆ ಖರ್ಚಾಗೋದ್ರ ಬಗ್ಗೆ ಎಣಿಕೆನೇ ಸಿಗಲ್ಲ. ಎಣಿಕೆ ಸಿಗದಷ್ಟು ಕೈಯಲ್ಲಿ ಖರ್ಚಾಗೋದು ಅಥವಾ ಯಾವುದರ ಮುಖಾಂತರ ಹಣ ನಮ್ಮ ಕೈ ಬಿಟ್ಟು ಹೋಗುವಂಥದ್ದೆಲ್ಲವೂ ಕೂಡ ಮನುಷ್ಯನ ಒಂದು ಮೇಷರಾಶಿ ಏನಿದೆ, ಈ ಒಂದು ಶನಿ ಯಾವಾಗ 10ನೇ ಮನೆ ಅಧಿಪತಿನೂ ಅವನೇ ಆಗಿದ್ದು, 11th ಹೌಸ್ ಕೂಡ ಅವನೇ ಆಗಿರ್ತಾನೆ ಮೇಷರಾಶಿಯವರಿಗೆ. ಅದೇ ರಾಶಿ 12ನೇ ಮನೆಯಲ್ಲಿ ಇದೆ ಅಂತ ಅಂದಾಗ ಸಾಕಷ್ಟು ಪರಿಣಾಮಗಳನ್ನ ಮೇಷರಾಶಿಯವರು ನೋಡಿರ್ತಾರೆ. ಆದ್ರೆ ಇಲ್ಲೂ ಒಂದು ಕಡೆ ಮೇಷರಾಶಿಯವರು ಬ್ರೀತಿಂಗ್ ಮಾಡುವಂತ ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ಗುರುವಿನ ಆಶೀರ್ವಾದ ಸಿಗ್ತಾ ಇದೆ. ತೃತೀಯಾಧಿಪತಿಯಲ್ಲಿ ಇದ್ದಂತಹ ಗುರು ಚತುರ್ಥ ಸ್ಥಾನಕ್ಕೆ ಬರ್ತಾ ಇದ್ದಾನೆ. 4ನೇ ಮನೆ ಸುಖಸ್ಥಾನ. ಒಬ್ಬ ಮನುಷ್ಯನಿಗೆ ಸುಖ ಬಯಸೋದು ಎಲ್ಲಿ ಅಂತಂದ್ರೆ 4ನೇ ಮನೆಯಿಂದ ಮಾತ್ರ. ಜೊತೆಗೆ ಅವನು ಎಜುಕೇಶನ್ ಕೂಡ ನಾವು 4ನೇ ಮನೆ ನೋಡ್ತೀವಿ. ಮೇಷರಾಶಿಯ ವಿದ್ಯಾಭ್ಯಾಸ ಮಾಡುವಂತಹ ಮಕ್ಕಳು ಯಾರಿದ್ದಾರೋ ಅವರು ಹೈಯರ್ ಎಜುಕೇಶನ್ ಮಾಡುವಂಥದ್ದು ಅಥವಾ ತಾವು ಅಂದುಕೊಂಡಂತಹ ಕೋರ್ಸ್ಗಳಲ್ಲಿ ಸಕ್ಸಸ್ ಅನ್ನ ನೋಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ 4ನೇ ಮನೆ ಚತುರ್ಥ ಹೌಸ್ ಸುಖಸ್ಥಾನದ ಜೊತೆಗೆ ಮಕ್ಕಳ ಎಜುಕೇಶನ್ ಏನು ಅನ್ನೋದನ್ನ ಕೂಡ ನೋಡ್ಬೇಕು ಅಂತಂದ್ರೆ ನಾವು 4ನೇ ಮನೆ ನೋಡ್ಲೇಬೇಕಾಗತ್ತೆ. ಹಾಗಾಗಿ ಗುರು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ನೀವು ಅನ್ಕೊಂಡಕ್ಕಿಂತ ಹೆಚ್ಚಾಗಿ ಕೆಲವು ಪ್ರಮೋಷನ್ಗಳನ್ನ ನೋಡ್ಬೋದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅತಿ ಯಶಸ್ಸನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ಸುಖಸ್ಥಾನದಲ್ಲಿ ಗುರು ಕುಳಿತಾಗ ಏನಾಗುತ್ತೆ, ಹುಚ್ಚ ಗುರು ಏನಾಗ್ತಾನೆ, ಲೈಫಲ್ಲಿ ತುಂಬಾ ಚೇಂಜಸ್ ನ ಮೇಷರಾಶಿಯರು ಕೊಡ್ತಾ ಹೋಗುತ್ತೆ. ಈ ಹಿಂದೆ ಇದ್ದಂತಹ ಕಷ್ಟಗಳು, ಈ ಹಿಂದೆ ಇದ್ದಂತಹ ನೋವುಗಳನ್ನೆಲ್ಲ ಗುರು ಒಬ್ಬನೇ ನಿಮ್ಮನ್ನ ತೊಡೆದಾಕೋಕ್ ಸಾಧ್ಯ ಆಗತ್ತೆ. ಯಾಕೆಂತ ಅಂದ್ರೆ ಗುರುವಿನ ಆಶೀರ್ವಾದ ಸಿಗ್ತಾ ಇದೆ. ಗುರುವಿನ ಆಶೀರ್ವಾದ ಸಿಕ್ಕಿದ ಕೂಡ ನಿಮ್ಗೆ ಏನಾಗತ್ತೆ, ಯಾಕೆ ಅಂತ ಅಂದ್ರೆ ಗುರು ನಿಮ್ಮ ನಿಮ್ಮ ಧನಸ್ಥಾನವನ್ನ ನೋಡಿದಾಗ ಲೈಫ್ ಅಲ್ಲಿ ಧನಕಾರಕ, ಹಣದ ಕಾರಕ, ಕುಟುಂಬ ಸ್ಥಾನ ಅಂತ ಏನ್ ಕರಿತೀವಿ, ಆ ಒಂದು ದೃಷ್ಟಿ ನಿಮ್ಮ ಧನಕಾರಕನ ಮೇಲೆ ಬೀಳೋದ್ರಿಂದ ಇಷ್ಟು ದಿವಸ ನಷ್ಟಗಳಾಗಿತ್ತಲ್ಲ, ಇಷ್ಟು ದಿನ ಕಷ್ಟಗಳಾಗಿತ್ತಲ್ಲ, ಇಷ್ಟು ದಿನ ಕಳ್ಕೊಂಡಂತಹ ಹಣವನ್ನ ವಾಪಸ್ಸು ಪಡೆಯುವಂತಹ ಒಂದು ಸಮಯ ನಿಮಗೆ ಸಿಗ್ತಾ ಇದೆ. ಅದರ ಅವಕಾಶವನ್ನ ಪಡೆದುಕೊಳ್ಳಿ. ಜೊತೆಗೆ ಮೇಷರಾಶಿಯವರಿಗೆ 11ನೇ ಮನೆ ಅಧಿಪತಿ ಕೂಡ ಅವನೇ ಆಗಿರ್ತಾನೆ, 12ನೇ ಮನೆ ವ್ಯಯಾಧಿಪತಿನೂ ಕೂಡ ಅವನೇ ಆಗಿರ್ತಾನೆ. ಈಗ ಚತುರ್ಥದಲ್ಲಿ ಇದಾನೆ ಅಂತ ಅಂದಾಗ, ಅದು ಸುಖ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂದಾಗ ತಂದೆ ತಾಯಿಯ ಜೊತೆ ಒಂದು ಒಡನಾಟ, ತಾಯಿಯ ಜೊತೆ ಒಂದು ಒಡನಾಟ ಸಂಬಂಧಗಳು ಚೆನ್ನಾಗಾಗ್ತಾ ಹೋಗೋದು, ಅಥವಾ ಅತ್ತೆ ಜೊತೆ ಯಾವ್ದಾರ ಮುನ್ಸಾಗಿದ್ರೆ, ಅಥವಾ ಮುನ್ಸ್ಕೊಂಡಿದ್ರೆ, ಜಗಳ ಮಾಡ್ಕೊಂಡಿದ್ರೆ, ಬಿಟ್ಟು ಹೋಗಿದ್ರೆ ಸಂಬಂಧಗಳು ಮತ್ತೆ ವಾಪಸ್ ಆಗುವಂತಹ ಯೋಗ ಮೇಷರಾಶಿಯವರಿಗೆ ಇದೆ. ಯಾಕೆಂತಂದ್ರೆ ಸುಖಸ್ಥಾನ ಚತುರ್ಥ ಸ್ಥಾನದಲ್ಲಿ ಗುರು ಕುಳಿತಾಗ ಕುಟುಂಬ ಅಂತ ಕರಿತೀವಿ, ಜೊತೆಗೆ ಮನೆ ಅಂತ ಕರಿತೀವಿ. ಮನೆ ಬಯಸೋರೆಲ್ಲರೂ ಕೂಡ ಮೇಷರಾಶಿಯವರಿಗೆ ಒಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾವ್ದಾರ ಒಂದು ಸೈಟಿನ ಖರೀದಿ ಮಾಡ್ಬೋದು, ಅಥವಾ ಒಂದು ಮನೆಯನ್ನ ಕಟ್ಟಬಹುದು. ತಾವು ತಗೊಂಡಂತಹ ಸೈಟ್ ಅಲ್ಲಿ ಮನೆ ಕಟ್ಟುವಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೋಡಿ, ಮೇಷರಾಶಿ ಅಧಿಪತಿ ಆಲ್ರೆಡಿ ಕುಜ ಆ ಮನೇಲೇ ಇದ್ದಾನೆ, ಸ್ವಂತ ಮನೇಲೆ ಕುಳಿತಿದ್ದಾನೆ ಅಂದಾಗ ಯಾರೆಲ್ಲ ಮೇಷರಾಶಿಯರಿದ್ದಾರೋ ಅವ್ರಿಗೆಲ್ಲ ಒಂದು ಸೈಟ್, ಒಂದು ಮನೆ, ಕನಿಷ್ಠ ಪಕ್ಷ ಒಂದು 20-30 ಸೈಟ್ ಅಂತೂ ಮಾಡ್ಕೊಳ್ತೀರಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ ವೀಕ್ಷಕರೇ. ಏನು ಅಂತ ಅಂದ್ರೆ, ಒಬ್ಬ ಮನೆ ಅನ್ನೋದು ಒಂದ್ ಚಿಕ್ಕ ಗುಡಿಸ್ಲಾದ್ರೂ ನನ್ಗೆ ಇರ್ಬೇಕಪ್ಪ ಅನ್ನೋ ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಕೂಡ ಇದ್ದಾಗ, ಅದರಲ್ಲೂ ನೋಡಿ ಪಕ್ಷಿ ಕೂಡ ತನ್ನ ಒಂದು
ಗೂಡನ್ನ ಕಟ್ಕೊಳ್ಳುತ್ತೆ, ತನಗೆ ಆದಂತಹ ಒಂದು ಸುರಕ್ಷತೆಯನ್ನ ಮಾಡ್ಕೊಳ್ಳುತ್ತೆ. ಆ ರೀತಿ ಮನುಷ್ಯನು ಕೂಡ ತನ್ನ ಸುರಕ್ಷತೆಗೋಸ್ಕರ ಒಂದು ಮನೆ ಅನ್ನುವ ಅವಕಾಶವನ್ನು ಅವನು ತುಂಬಾ ಪರಿಣಾಮವಾಗಿ ಇಟ್ಕೊಂಡಿರ್ತಾನೆ. ಅಂದ್ರೆ ತನ್ನ ಜೀವನದ ಅತ್ಯಮೂಲವಾಗಿ ಇರ್ತದೆ ಅವನಿಗೆ ಮನೆ ಅನ್ನೋದು. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಗುರುವಿನ ಬಲ ಖಂಡಿತ ಅದೃಷ್ಟವನ್ನ ತಂದ್ಕೊಡುತ್ತೆ. ತೃತೀಯಾಧಿಪತಿಯಾಗಿ ಇದ್ದಂತಹ ಗುರು ಇವಾಗ ಚತುರ್ಥಕ್ಕೆ ಬರ್ತಾ ಇದ್ದಾನೆ. ಭಾತೃ ಕುಟುಂಬದಲ್ಲಿದ್ದ ಅಣ್ಣ ತಮ್ಮದಿರು ಅಕ್ಕ ತಂಗಿರ ಒಂದು ಬಾಂಧವ್ಯಗಳನ್ನು ಚೆನ್ನಾಗಿ ಮಾಡಿದ್ದ. ಇದ್ರ ಜೊತೆಗೆ ಗುರು ಇವಾಗ ಬದಲಾವಣೆ ಆಗಿ 4ನೇ ಮನೆಗೆ ಬರ್ತಾ ಇದ್ದಾನೆ ಅಂತ ಅಂದಾಗ ತಾಯಿಯ ಜೊತೆ ಸಂಬಂಧಗಳನ್ನ ಚೆನ್ನಾಗಿ ಮಾಡುವಂಥದ್ದು ಅಥವಾ ಕುಟುಂಬವನ್ನ ಅತಿ ಹೆಚ್ಚು ನೀವು ಪ್ರೀತಿಸುವಂಥದ್ದನ್ನೆಲ್ಲ ಕೂಡ ಈ ಮೇಷರಾಶಿಯವರು ನೋಡ್ತಾ ಹೋಗ್ಬೋದು. ಗುರುವಿನ ಬದಲಾವಣೆಯಿಂದ ಸಕಲ ಅಷ್ಟೈಶ್ವರ್ಯಗಳು ಮೇಷರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಇದ್ರ ಜೊತೆಗೆ ಗುರುವಿನ ದರ್ಶನವನ್ನ ಮಾಡುವಂಥದ್ದು, ಮಂತ್ರಾಲಯಕ್ಕೆ ಹೋಗಿ ಬರುವಂಥದ್ದು, ಜೊತೆಗೆ ನಿಮ್ಮ ಪಾಠ ಹೇಳ್ಕೊಟ್ಟಂತಹ ಗುರುಗಳನ್ನ ನೋಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊ ಬರೋಂಥದ್ದನ್ನೆಲ್ಲ ಮಾಡ್ತಾ ಹೋದ್ರೆ ಇನ್ನಷ್ಟು ಗುರುವಿನ ಬಲವನ್ನ ನೀವು ತಗೊಳ್ತಾ ಹೋಗ್ಬೋದು. ಒಳ್ಳೆದಾಗ್ಲಿ. ಗುರುವಿನ ಸಂಚಾರದ ಫಲ ಮೇಷರಾಶಿಯವರಿಗೆ ಅತ್ಯುನ್ನತ ಫಲಗಳನ್ನ ತಂದ್ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.